ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ದು ಮಳೆ ನಂಬಿಕೊಂಡಿದ್ದ ಅನ್ನದಾತರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಮಳೆ ಇಲ್ಲದೆಯೇ ಮೆಕ್ಕೆಜೋಳ ಸೇರಿ ಹಲವು ಬೆಳೆಗಳು ನೆಲಕಚ್ಚಿವೆ. ಇದರಿಂದ ರೈತ ಬೀದಿಗೆ ಬಂದಿದ್ದು ಪರಿಹಾರಕ್ಕೆ ಮೊರೆ ಇಡ್ತಿದ್ದಾರೆ. ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದ್ರೆ ಮತ್ತೊಂದು ಕಡೆ ಕುಡಿಯುವ ನೀರಿಗೂ ಕೂಡ ಈಗ ಹಾಹಾಕಾರ ಶುರುವಾಗ್ತಾ ಇರಬಹುದು. ಕೋಲಾರದಲ್ಲಿ ಮುಂಗಾರು ರೈತರಿಗೆ ಕೈಕೊಟ್ಟಿರುವಂಥದ್ದು 18% ಅಷ್ಟೇ ಬಿತ್ತನೆ ಆಗಿದೆ. ಈ ಸರಿ ಏನಾರು ಮಳೆ ಬರಿಲ್ಲ ಅಂತಾರೆ ಕೋಲಾರಕ್ಕೆ ಬರಗಾಲ ಅಂತ ಕಟ್ಟಿಟ್ಟ ಬತ್ತಿ. ರಾಜ್ಯದಲ್ಲಿ ಮುಂಗಾರು ಕಣ್ಣಾಮುಚ್ಚಾಲೆ, ನೆಲ ಕಚ್ಚಿದ ಮೆಕ್ಕೆಜೋಳ. ಬಿತ್ತನೆ ಮಾಡಿದ್ದ ಬೆಳೆಗೆ ನೀರಿಲ್ಲ, ಅನ್ನದಾತರಿಗೆ ಸಾಲದ ಹೊರೆ. ಬಿತ್ತಿದ ಜೋಳ ನೆಲದಿಂದ ಮೇಲೇಳ್ತಾ ಇಲ್ಲ. ಕೈಯಲ್ಲಿ ಜೋಳ ಪೈರುಗಳನ್ನ ಹಿಡಿದು ಅನ್ನದಾತರು ದಿಕ್ಕೆ ತೋಚದಂತಾಗಿರೋದು ದಾವಣಗೆರೆಯಲ್ಲಿ. ಮಳೆಯಿಲ್ಲದೆ ಚನ್ನಗಿರಿ ತಾಲೂಕಿನ ಭೀಮನೆರೆ, ಮಂಗೇನಹಳ್ಳಿ ಸೇರಿ ಇತರೆ ಗ್ರಾಮಗಳ ಸಾವಿರಾರು ಎಕರೆ ಮೆಕ್ಕೆಜೋಳ ಬೆಳೆ ನಾಶವಾಗಿದೆ. ಪರಿಹಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಜಗಳೂರು ತಾಲೂಕಿನ ದೇವಿಕೆರೆ, ಬಿಸ್ತುವಳ್ಳಿ ಗ್ರಾಮಗಳಲ್ಲಿ ತೇವಾಂಶದ ಕೊರತೆಯಿಂದ ಮೆಕ್ಕೆಜೋಳ ಸಂಪೂರ್ಣ ನಾಶವಾಗಿದೆ. ಬೆಳಗಾವಿ ನಗರಕ್ಕೆ ನೀರು ಸರಬರಾಜು ಮಾಡುತ್ತಿದ್ದ ರಾಕಸಕೊಪ್ಪ ಡ್ಯಾಂ ಖಾಲಿಯಾಗಿದೆ. ಅನಿವಾರ್ಯವಾಗಿ ಡೆಡ್ ಸ್ಟೋರೇಜ್ ನೀರು ಬಳಕೆ ಮಾಡಲಾಗ್ತಾ ಇದೆ. ಬೆಳಗಾವಿ ನಗರಕ್ಕೇನು ನೀರು ಸರಬರಾಜು ಮಾಡಲಾಗ್ತಾ ಇತ್ತು, ಆ ಒಂದು ಡ್ಯಾಮ್ ಬಹುತೇಕ ಖಾಲಿಯಾಗಿರುವಂಥದ್ದು. ಸದ್ಯ ನಾನೀಗ ಏನು ರಾಕಸಕೊಪ್ಪ ಡ್ಯಾಮ್ ಮೇಲ್ಭಾಗದಲ್ಲಿ ಇದ್ದೇನೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ನೀರಿನ ಸ್ಥಿತಿಗತಿ ಏನು ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದೇನಿದೆ, ಬೆಳಗಾವಿಯ ನಗರಕ್ಕೆ 1 ವರ್ಷಗಳ ಕಾಲ ನೀರು ಸರಬರಾಜು ಮಾಡುವಂಥ ಏಕೈಕ ಜಲಾಶಯ ಇದಾಗಿರುವಂಥದ್ದು. ಸದ್ಯ ಈಗ ಏನು ನೀರು ತೋರಿಸ್ತಾ ಇದ್ದೇನೆ, ಇದು ಕಂಪ್ಲೀಟ್ ಆಗಿ ಡೆಡ್ ಸ್ಟೋರೇಜ್ ನೀರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ, ಬೆರಂಬಾಡಿ, ಬರ್ಗಿ ಗ್ರಾಮದಲ್ಲಿ ಜೋಳ, ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳೆಗಳು ನಾಶವಾಗಿದೆ. 80 ಎಕರೆಯಲ್ಲಿ ಬೆಳೆದಿದ್ದ ಫಸಲು ಮಳೆಯಿಲ್ಲದೆ ಹಾಳಾಗಿದೆ. ಚಾಮರಾಜನಗರ ಬರದ ಜಿಲ್ಲೆಯೆಂದು ಘೋಷಿಸಲು ಒತ್ತಾಯ. ರಾಜ್ಯ ಸರ್ಕಾರದ ವಿರುದ್ಧ ಗಡಿನಾಡು ರೈತರು ರೊಚ್ಚಿಗೆದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಸಗೊಬ್ಬರ ಸಿಗ್ತಾ ಇಲ್ಲ, ಅತ್ತ ಮಳೆಯಿಲ್ಲದೆ ಬೆಳೆಯಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ಹೀಗಾಗಿ ಜಿಲ್ಲೆಯನ್ನ ಬರದ ಜಿಲ್ಲೆಯೆಂದು ಘೋಷಿಸಿ ಅಂತ ಆಗ್ರಹಿಸಿದ್ರು. ಅಲ್ಪ ಮಳೆಯಿಂದಾಗಿ ಜೋಳ, ಸೂರ್ಯಕಾಂತಿ, ಹತ್ತಿ ಇತ್ಯಾದಿ ವಸ್ತುಗಳನ್ನು ನಾವು ಬಿತ್ತನೆ ಮಾಡಿದ್ವಿ. ಆ ಧಾನ್ಯವನ್ನು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಅಲ್ಪ ಮಳೆಯಿಂದ ಮೊಳಕೆ ಹೊಡೆದಂಥ ಸಂದರ್ಭದಲ್ಲಿ ಮೊಳಕೆ ಬಂದು ನೆಕ್ಸ್ಟು ಮುಂದಿನ ಮಳೆ ಬಿದ್ದಿದ್ರೆ ಇವತ್ತು ನಮ್ಮ ಫಸಲು 1 ಅಡಿ 2 ಅಡಿ ಬೆಳೀತಾ ಇತ್ತು. ಆದರೆ ಇವತ್ತು ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಗಲಕೋಟೆಯಲ್ಲಿ ಆಲಮಟ್ಟಿ ಹಿನ್ನೀರು ತಳಮಟ್ಟಕ್ಕೆ ಕುಸಿದಿದೆ. ಕೃಷ್ಣಾ ನದಿ, ಘಟಪ್ರಭಾ ನದಿ ಹಾಗೂ ಮಲಪ್ರಭಾ ನದಿಗೆ ಹರಿವು ಬಂದಾಗಿದೆ. ಮಳೆಯಿಲ್ಲದೆ ರೈತರು ದಿಕ್ಕೆ ತೋಚದಂತಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿದೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಸಿದರು. ನಗರದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗಂಭೀರ ಚರ್ಚೆ ನಡೆಸಿದರು. ವಿಜಯಪುರ ನಗರದಲ್ಲಿ ಬಾವಿಗಳನ್ನ ಏನಿದಾವೆ ಏನು ಸ್ವಚ್ಛ ಮಾಡಿದ್ದೀವಿ. ಆ ನೀರಿನ ಬಾವಿಗಳನ್ನ ಅದನ್ನು ಕುಡಿಲಿಕ್ಕೆ ನಾವು ಏನು ನದಿ ಮೂಲದ ನೀರಿನಿಂದ ಬಳಸ್ಕೊಂಡು ನಮ್ಮ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗೆ, ಗಾರ್ಡನ್ಗೆ ಮತ್ತು ವೆಹಿಕಲ್ಸ್ ತೊಳೆಯೋಕ್ಕಾಗಲಿ, ಮನೆ ತೊಳೆಯೋಕ್ಕಾಗಲಿ ಜಾಗರೂಕತೆಯಿಂದ ನಾವು ಬಳಸ್ಕೋಬೇಕು. ಹಾವೇರಿ ಜಿಲ್ಲೆಯಲ್ಲಿ 13 ವರ್ಷಗಳ ನಂತರ ಬರಗಾಲದ ಬಿಸಿ ತಟ್ಟಿದ್ದು ರೈತರು ವೀರಭದ್ರೇಶ್ವರ, ಗ್ರಾಮದೇವತೆ ಮತ್ತು ಬಸವಣ್ಣ ಮೂರ್ತಿ ಇಟ್ಟು ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಗದಗದಲ್ಲೂ ಮಹಿಳೆಯರು ಬೂದಪ್ಪ ಮತ್ತು ಗುರ್ಜಿ ಪೂಜೆ ಮಾಡಿದ್ರು. ದಾವಣಗೆರೆಯಲ್ಲಿ ಮಳೆಗಾಗಿ ನಗರ ದೇವತೆ ದುರ್ಗಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, TV9.